ಹಲೋ ಬೆಸ್ಟೀಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಬೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಪೇಕ್ಷಾ ಪಿ. ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ಕತ್ತಿ ಮತ್ತು ಗುರಣಿನ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಬೇಕಾಗಿ ನಾವು ಒಂದು ಕಾರ್ಡ್ಬೋರ್ಡ್ ಎತ್ಕೊಳ್ಳೋಣ. ನನ್ನ ಹತ್ರ ಇಲ್ಲೊಂದು ಹಳೆ ಕಾರ್ಡ್ಬೋರ್ಡ್ ಬಾಕ್ಸ್ ಇತ್ತು, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇಗೆ ಫ್ರೀಡಮ್ ಫೈಟರ್ಸ್ದು ರೋಲ್ ಮಾಡ್ತಾರಲ್ಲ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಇವಾಗ ಗುರಣಿ ಮಾಡೋಕ್ಕೆ ನಾವು ಒಂದು ಚಿಕ್ಕ ಮೆಷರ್ಮೆಂಟ್ ಇಟ್ಕೊಂಡು ಸರ್ಕಲ್ ಮಾಡೋಣ. ಅದಾದಮೇಲೆ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ, ಯಾವ ಮೆಷರಿಗೆ ಡ್ರಾ ಮಾಡಿದ್ದೀರೋ ಅದರಲ್ಲಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಥರ. ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ಪೇಂಟ್ ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಂದರೆ ಬ್ಲ್ಯಾಕ್ ಕಲರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಇವಾಗ ಒಂದು A4 ಶೀಟ್ ತೊಗೊಳ್ತಾ ಇದ್ದೀನಿ. ಲೆಟ್ಸ್ ಕಟ್ ಇಟ್. ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಅದರ ಸೈಡಲ್ಲಿ ಕಾರ್ಡ್ಬೋರ್ಡ್ ಕಲರ್ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಕವರ್ ಅಪ್ ಮಾಡ್ಕೊಳ್ಳೋಕ್ಕೆ ನಾನು ಅದಕ್ಕೂ ಕೂಡ ಬ್ಲ್ಯಾಕ್ ಕಲರ್ ಪೇಂಟ್ ಹಚ್ತಾ ಇದ್ದೀನಿ. ಸೊ ನೀವು ಬ್ಲ್ಯಾಕ್ ಕಲರ್ ಪೇಪರ್ ಯೂಸ್ ಮಾಡಿದರೆ ಅದ್ರ ಮೇಲೆ ನೀವು ಗ್ಲೂ ಹಾಕಿಬಿಟ್ಟು ಬ್ಲ್ಯಾಕ್ ಕಲರ್ ಪೇಪರ್ ಕೂಡ ಪೇಸ್ಟ್ ಮಾಡ್ಕೋಬೋದು. ಇವಾಗ ಇದನ್ನು ಈ ಥರ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಅದರಲ್ಲಿ ಸರ್ಕಲ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಜಾಯಿನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫೆವಿಕಾಲ್ ಎತ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಇವಾಗ ಗ್ಲೂನ ಹಾಕಿ ಇವಾಗ ಅದನ್ನು ಅಂಟಿಸ್ತಾ ಇದ್ದೀನಿ. 4 ಸೈಡ್ಸ್ ಅಂಟಿಸ್ಬೇಕಾಗುತ್ತೆ, ಮೇಲೆ ಕೆಳಗೆ ಮಾಡಿಬಿಟ್ಟು. ಇವಾಗ ನಾವು ಇದರಲ್ಲಿ ಈ ಥರ ಸ್ಟಿಕ್ ಮಾಡೋಣ. ನನ್ನ ಹತ್ರ ಹಾಟ್ ಗ್ಲೂ ಗನ್ ಇತ್ತು, ಸೊ ಹಾಟ್ ಗ್ಲೂ ಗನ್ನಿಂದ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಹಾಟ್ ಗ್ಲೂ ಗನ್ ಇಲ್ಲ ಅಂತ ಅಂದರೆ ನೀವು ಫೆವಿಕಾಲಿಂದನೂ ಸ್ಟಿಕ್ ಮಾಡ್ಬೋದು, ಅಥವಾ ಫೆವಿಕ್ವಿಕ್ ಅಂದೂ ಸ್ಟಿಕ್ ಮಾಡ್ಬೋದು. ಬಟ್ ಫೆವಿಕ್ವಿಕ್ನ ಯೂಸ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿರಿ. ಚರ್ಮ ಕಂಡ್ಕೊಂಡ್ರೆ ಆಮೇಲೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ಥರ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ನಿಮಗೆ. ಇವಾಗ ನಾನು ಆ ಗುರಣಿಗೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಹ್ಯಾಂಡಲ್ ಮಾಡಿಲ್ಲ ಅಂದರೆ ಗುರಣಿ ಫಿನಿಶ್ ಆಗಲ್ವಲ್ಲ, ಅದನ್ನು ಇಟ್ಕೊಳ್ಳೋಕ್ಕೆ ಹ್ಯಾಂಡಲ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ಈ ಥರ ಮಡ್ಚ್ಕೊಳ್ತಾ ಇದ್ದೀನಿ. ಈ ಕಾರ್ಡ್ಬೋರ್ಡ್ನ ಸಪ್ರೇಟಾಗಿ ಒಂದು ತೊಗೊಂಡಿದ್ದೆ. ಅದಾದಮೇಲೆ ಇದನ್ನು ನಾವೀಗ ಕಟ್ ಮಾಡ್ಕೋಬೇಕಾಗುತ್ತೆ. ಮಧ್ಯಕ್ಕೆ ಆ ಲೈನ್ ಬಂದಿದೆಯಲ್ಲ, ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ? ಸೊ ಅದನ್ನು ನಾವು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿ ಅದನ್ನು ನಮ್ಮ ಗುರಣಿಯ ಬ್ಯಾಕ್ ಸೈಡಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿವಾಗ ಇದಕ್ಕೆ ಪೇಂಟ್ ಕೊಡ್ತಾಯಿದ್ದೀನಿ, ಬ್ಲ್ಯಾಕ್ ಕಲರ್ ಪೇಂಟೇ ಕೊಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಬ್ಲ್ಯಾಕ್ ಕಲರ್ ಪೇಪರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪೇಂಟ್ ಕೊಡ್ತಾಯಿದ್ದೀನಿ ಈ ಥರ. ಸೊ ಇವಾಗ ಈ ಹ್ಯಾಂಡಲ್ನ ಗುರಣಿಗೆ ಅಂಟಿಸೋ ಸಮಯ ಬಂದೇ ಬಿಡ್ತು. ಸೊ ಇವಾಗ ನಾವು ಹಾಟ್ ಗ್ಲೂ ಗನ್ನಿಂದ ಇದನ್ನು ಚೆನ್ನಾಗಿ ಸ್ಟಿಕ್ ಮಾಡೋಣ. ಸೊ ಬೆಸ್ಟೀಸ್, ನಮ್ಮ ಗುರಣಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಮುಂದಿನ ಪ್ರೊಸೀಜರ್ಗೆ ಹೋಗೋಣ, ಅದು ಕತ್ತಿ ಮಾಡೋದು. ಬನ್ನಿ ನೋಡೋಣ.
ಸೊ ಕತ್ತಿ ಮಾಡೋಕ್ಕೋಸ್ಕರ ನಾನು ಸಪ್ರೇಟ್ ಕಾರ್ಡ್ಬೋರ್ಡ್ನೇ ಯೂಸ್ ಮಾಡ್ಕೊತಿದ್ದೀನಿ. ನಿಮ್ಗೆ ಎಷ್ಟು ದೊಡ್ಡ ಕತ್ತಿ ಬೇಕೋ ಅಷ್ಟು ದೊಡ್ಡದು. ಇವಾಗ ಇದನ್ನು ಲಾಂಗ್ ಮೆಷರ್ಮೆಂಟ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ಆವಾಗಲೇ ನಾನು ಸರ್ಕಲ್ಸ್ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಅದೇ A4 ಶೀಟ್ ಪೇಪರ್ ಇತ್ತು. ಸೊ ಅದಕ್ಕೇ ನಾನು ಇದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. A4 ಶೀಟ್ ಪೇಪರು ವೈಟ್ ಕಲರ್ದು. ನಿಮ್ಮ ಹತ್ರ ಸಿಲ್ವರ್ ಕಲರ್ ಇದ್ದರೆ ಅದು ತುಂಬಾ ಒಳ್ಳೆಯದು. ನೀವು ಸಿಲ್ವರ್ ಕಲರ್ ಪೇಂಟ್ ಹೊಡಿತಾ ಇದ್ದೀರ ಅಂದರೆ ಓಕೆ, ನೋ ಪ್ರಾಬ್ಲಮ್. ಸೊ ಈ ಥರ ನಾವು ಇವಾಗ ಇದ್ರ ಮೇಲೆ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. 2 ಸೈಡ್ಸ್ ಕೂಡ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ನಮ್ಮ ಕತ್ತಿ ಆಲ್ಮೋಸ್ಟ್ ರೆಡಿಯಾಗಿದೆ. ಏನಂದರೆ ಇದಕ್ಕೆ ಸ್ವಲ್ಪ ಫಿನಿಶಿಂಗ್ ಬೇಕು. ಇವಾಗ ಗುರಣಿಗಂತೂ ನಾವು ಹ್ಯಾಂಡ್ಲ್ ಏನೋ ಮಾಡಿದ್ವಿ, ಮತ್ತು ಕತ್ತಿಗೆ ಬೇಡವಾ ಹ್ಯಾಂಡ್ಲು? ಸೊ ಇವಾಗ ಮಾಡ್ತಾ ಇರೋದು ಅದನ್ನೇ. ನಾವು ಇವಾಗ ಕತ್ತಿ ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಕತ್ತಿನ ಹ್ಯಾಂಡಲ್ಗೆ ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಹೊಡಿತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಬ್ಲ್ಯಾಕ್ ಕಲರ್ ಪೇಪರ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಇವಾಗ ಆ ಹ್ಯಾಂಡಲ್ ಮಧ್ಯ ಗೋಲ್ಡನ್ ಕಲರ್ದೊಂದು ಲೈಟ್ ಥರ ಇರುತ್ತಲ್ವ, ಲೈಟ್ ಆದರೆ ದಪ್ಪದ ಲೈಡು. ಸೊ ಅದನ್ನು ಇವಾಗ ಮಾಡ್ತಾ ಇರೋದು. ನೀವು ವಾಟರ್ ಕಲರ್ದು ಯೂಸ್ ಮಾಡ್ಬೋದು, ಗೋಲ್ಡನ್ ಕಲರ್ದು, ಇಲ್ಲಾಂದರೆ ಆ್ಯಕ್ರಲಿಕ್ ಪೇಂಟ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆ್ಯಕ್ರಲಿಕ್ ಪೇಂಟ್. ಈ ಪೇಂಟ್ ಕೊಡೋಕ್ಕಿಂತ ಮುಂಚೆ ನಾವು ಈ ಬ್ರೌನ್ ಕಲರ್ ಕಾರ್ಡ್ಬೋರ್ಡ್ ಮೇಲೆ ಫೆವಿಕಾಲ್ ಹಾಕಿ ಒಂದು ವೈಟ್ ಕಲರ್ ಶೀಟ್ನ ನಾವಿಲ್ಲಿ ವೈಟ್ ಕಲರ್ ಪೇಪರ್ನ ನಾವಿಲ್ಲಿ ಅದ್ರ ಮೇಲೆ ಸ್ಟಿಕ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಆ ವೈಟ್ ಕಲರ್ ಪೇಪರ್ಗೆ ನಾವು ಗೋಲ್ಡನ್ ಕಲರ್ ಪೇಂಟ್ ಹಚ್ಚೋಣ. ಇವಾಗ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ ಮಾಡಿದ್ವಲ್ಲ, ಅದನ್ನು ಈ ಒಂದು ವೈಟ್ ಕಲರ್ದು ಕತ್ತಿಗೆ ಅಂಟಿಸೋಣ. ಅದಾದಮೇಲೆ ಅದ್ರ ಮೇಲೆ ಗೋಲ್ಡನ್ ಕಲರ್ದನ್ನ ಅಂಟಿಸೋಣ. ಬೇಕಂದರೆ ನೀವು ಆ ಗೋಲ್ಡನ್ ಕಲರ್ದಕ್ಕೆ ಕೆಲವೊಂದು ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡ್ಬೋದು, ಇನ್ನು ಗಾರ್ಜಿಯಸ್ ಲುಕ್ ಕಾಣಿಸೋಕ್ಕೆ. ಸೊ ನಾನಿಲ್ಲಿ ಆ ಥರದ್ದೇನೂ ಮಾಡ್ತಾಯಿಲ್ಲ, ತುಂಬಾ ಸಿಂಪಲ್ ಮಾಡ್ತಾಯಿದ್ದೀನಿ. ಹೋದ ಸತಿನೂ ಮಾಡಿದ್ದೆ, ಅದು ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ, ಸ್ಟೋನ್ಸ್ ಎಲ್ಲ ಅಂಟಿಸ್ಬಿಟ್ಟು. ಈ ಸತಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ನಾನು, ಅದಕ್ಕೆ. ಇವಾಗ ನಮ್ಮ ಕತ್ತಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಯೇ! ಸೊ ಬೆಸ್ಟೀಸ್, ಹೇಗಿತ್ತು ವಿಡಿಯೋ? ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಿ ಯು. ಥ್ಯಾಂಕ್ ಯು.